forever on fire. ಮೇಲ್ನೋಟಕ್ಕೆ ಇವತ್ತೇನು ಮೂಡದಲ್ಲಿ ಸೈಟ್ಸ್ಗಳನ್ನು ಹಂಚಿದ್ದಾರೆ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಮತ್ತೆ ನಮ್ಮ ಪಕ್ಷದ ಪ್ರಮುಖರಾದ ಸಿ.ಟಿ. ರವಿ ಅವರು ಇದಕ್ಕೆ ಅಲ್ಲಿ ಏನು ನ್ಯೂನತೆ ಆಗಿದೆ ಅದನ್ನು ಎತ್ತಿ ಹಿಡಿದು ಹೇಳಿದ್ದಾರೆ. ನಮ್ಮ ಕೃಷ್ಣರಾಜ ಅದರ ಶಾಸಕ ಶ್ರೀವತ್ಸವ ಅವರು ಅಲ್ಲಿಯ ಶಾಸಕರು ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಸೈಟ್ಸ್ಗಳನ್ನ ಅವರು ಹೇಳ್ತಾ ಇದ್ದಾರೆ, ನಮ್ದು ಜಾಗ ಅದು ಅಂದ್ರೆ ಅವರ ವೈಫಿಗೆ ಸೇರಿರುವಂತ ಜಾಗ, ಅದಕ್ಕೆ ಆಲ್ಟರ್ನೇಟ್ ಆಗಿ ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಕೊಟ್ಟಿದ್ದು ಹೇಗೆ, ಅದಕ್ಕೆ ಗೈಡ್ಲೈನ್ಸ್ ಏನು, ಅದೆಲ್ಲೂ ಈಗ ತನಿಖೆ ಮಾಡಬೇಕು, ತನಿಖೆ ಆಗಬೇಕು. ತೀವ್ರತರದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅದರಲ್ಲಿ ಆಗಿದೆ. ಆದ್ರೆ ಆಲಪೆ ಸಡನ್ ಅಧಿಕಾರಿಗಳನ್ನ ಅಮಾನತಲ್ಲಿಟ್ಟು ಎನ್ಕ್ವೈರಿ ಮಾಡ್ಬೇಕಾಗಿತ್ತು. ಆದ್ರೆ ಅವ್ರನ್ನ ವರ್ಗಾವಣೆ ಮಾಡಿ ಈ ರೀತಿ ಒಂದು ರೀತಿ ಪರೋಕ್ಷವಾಗಿ ಆ ಭ್ರಷ್ಟಾಚಾರವನ್ನ ಅಧಿಕಾರಿಗಳು ಮಾಡಿದ್ದಾರೋ, ಸಂಬಂಧಪಟ್ಟವರು ಮಾಡಿದ್ದಾರೋ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಮೇಲ್ನೋಟಕ್ಕೆ ಇದರಲ್ಲಿ ಖಂಡಿತ ಭ್ರಷ್ಟಾಚಾರ ಆಗಿದೆ. ಕಾನೂನು ಬಾಹಿರವಾಗಿ ಇವತ್ತು ಮುಖ್ಯಮಂತ್ರಿಗಳ ಶ್ರೀಮತಿಯವರಿಗೆ ಸೈಟ್ಸ್ ಹಂಚಿಕೆ ಆಗಿದೆ. ಒಂದ್ ಸೈಟ್ ಏನಲ್ಲ, ಕೆಲವು ಸೈಟ್ಸ್ಗಳು 50-50 ಪಾಲಿಸಿ ಅಂತ ಹೇಳ್ತಾರೆ, ಅದರಲ್ಲಿ ತಗೊಂಡಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗ್ಲೇಬೇಕಾಗಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಎಲ್ಲರೂ ಹೇಳ್ತಾರೆ, ನಾನು ಯಾವುದೇ ಭ್ರಷ್ಟಾಚಾರ ಇನ್ನೊಂದು ಮಾಡೋದಿಲ್ಲ. ನಿಜವಾಗಿ ಕಾಳಜಿ ಇದ್ರೆ, ಅವರ ಹೆಸರು ಇನ್ವಾಲ್ವ್ ಆಗಿದ್ರೆ ಮುಖ್ಯಮಂತ್ರಿಗಳು ಅದನ್ನ ನಿಷ್ಪಕ್ಷ ತನಿಖೆಗೆ ಮಾಡಬೇಕು. ಈಗ ನಮ್ಮ ನಾಯಕರು ಹೇಳಿದಂತೆ ಸಿಬಿಐ ತನಿಖೆ ಆಗಬೇಕು. ನಿಷ್ಪಕ್ಷವಾದ ತನಿಖೆ, ಸತ್ಯ ಹೊರಗೆ ಬರಬೇಕಾದ್ರೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ನಾನು ನಿಷ್ಕಳಂಕ ಅನ್ನೋದನ್ನ ಜನತೆಗೆ ತೋರಿಸಿ, ಇಲ್ಲದೆ ಹೋದ್ರೆ ನಿಮ್ದು ಇಷ್ಟೇ ಅಂತ ಹೇಳುವಂಥದ್ದು ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮೇಲ್ನೋಟಕ್ಕೆ ಇವತ್ತೇನು ಮೂಡದಲ್ಲಿ ಸೈಟ್ಸ್ಗಳನ್ನ ಹಂಚಿದ್ದಾರೆ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಅಶೋಕ್ ಅವರು ಮತ್ತೆ ನಮ್ಮ ಪಕ್ಷದ ಪ್ರಮುಖರಾದ ಸಿ.ಟಿ. ರವಿ ಅವರು ಇದಕ್ಕೆ ಅಲ್ಲಿ ಏನು ನ್ಯೂನತೆ ಆಗಿದೆ ಅದನ್ನು ಎತ್ತಿ ಹಿಡಿದು ಹೇಳಿದ್ದಾರೆ. ನಮ್ಮ ಕೃಷ್ಣರಾಜ ಅದರ ಶಾಸಕ ಶ್ರೀವತ್ಸವ ಅವರು ಅಲ್ಲಿಯ ಶಾಸಕರು ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಸೈಟ್ಸ್ಗಳನ್ನ ಅವರು ಹೇಳ್ತಾ ಇದ್ದಾರೆ, ನಮ್ದು ಜಾಗ ಅದು ಅಂದ್ರೆ ಅವರ ವೈಫಿಗೆ ಸೇರಿರುವಂತ ಜಾಗ, ಅದಕ್ಕೆ ಆಲ್ಟರ್ನೇಟ್ ಆಗಿ ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಕೊಟ್ಟಿದ್ದು ಹೇಗೆ, ಅದಕ್ಕೆ ಗೈಡ್ಲೈನ್ಸ್ ಏನು, ಅದೆಲ್ಲೂ ಈಗ ತನಿಖೆ ಮಾಡಬೇಕು, ತನಿಖೆ ಆಗಬೇಕು. ತೀವ್ರತರದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅದರಲ್ಲಿ ಆಗಿದೆ. ಆದ್ರೆ ಆಲಪೆ ಸಡನ್ ಅಧಿಕಾರಿಗಳನ್ನ ಅಮಾನತಲ್ಲಿಟ್ಟು ಎನ್ಕ್ವೈರಿ ಮಾಡ್ಬೇಕಾಗಿತ್ತು. ಆದ್ರೆ ಅವ್ರನ್ನ ವರ್ಗಾವಣೆ ಮಾಡಿ ಈ ರೀತಿ ಒಂದು ರೀತಿ ಪರೋಕ್ಷವಾಗಿ ಆ ಭ್ರಷ್ಟಾಚಾರವನ್ನ ಅಧಿಕಾರಿಗಳು ಮಾಡಿದ್ದಾರೋ, ಸಂಬಂಧಪಟ್ಟವರು ಮಾಡಿದ್ದಾರೋ, ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಮೇಲ್ನೋಟಕ್ಕೆ ಇದರಲ್ಲಿ ಖಂಡಿತ ಭ್ರಷ್ಟಾಚಾರ ಆಗಿದೆ. ಕಾನೂನು ಬಾಹಿರವಾಗಿ ಇವತ್ತು ಮುಖ್ಯಮಂತ್ರಿಗಳ ಶ್ರೀಮತಿಯವರಿಗೆ ಸೈಟ್ಸ್ ಹಂಚಿಕೆ ಆಗಿದೆ. ಒಂದ್ ಸೈಟ್ ಏನಲ್ಲ, ಕೆಲವು ಸೈಟ್ಸ್ಗಳು 50-50 ಪಾಲಿಸಿ ಅಂತ ಹೇಳ್ತಾರೆ, ಅದರಲ್ಲಿ ತಗೊಂಡಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ಆಗ್ಲೇಬೇಕಾಗಿದೆ. ಮುಖ್ಯಮಂತ್ರಿಗಳು ಅದಕ್ಕೆ ಎಲ್ಲರೂ ಹೇಳ್ತಾರೆ, ನಾನು ಯಾವುದೇ ಭ್ರಷ್ಟಾಚಾರ ಇನ್ನೊಂದು ಮಾಡೋದಿಲ್ಲ. ನಿಜವಾಗಿ ಕಾಳಜಿ ಇದ್ರೆ, ಅವರ ಹೆಸರು ಇನ್ವಾಲ್ವ್ ಆಗಿದ್ರೆ ಮುಖ್ಯಮಂತ್ರಿಗಳು ಅದನ್ನ ನಿಷ್ಪಕ್ಷ ತನಿಖೆಗೆ ಮಾಡಬೇಕು. ಈಗ ನಮ್ಮ ನಾಯಕರು ಹೇಳಿದಂತೆ ಸಿಬಿಐ ತನಿಖೆ ಆಗಬೇಕು. ನಿಷ್ಪಕ್ಷವಾದ ತನಿಖೆ, ಸತ್ಯ ಹೊರಗೆ ಬರಬೇಕಾದ್ರೆ ಸಿಬಿಐ ತನಿಖೆ ಆಗಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ನಾನು ನಿಷ್ಕಳಂಕ ಅನ್ನೋದನ್ನ ಜನತೆಗೆ ತೋರಿಸಿ, ಇಲ್ಲದೆ ಹೋದ್ರೆ ನಿಮ್ದು ಇಷ್ಟೇ ಅಂತ ಹೇಳುವಂಥದ್ದು ಸಂದೇಶವನ್ನ ನೀವು ಕೊಡ್ತಾ ಇದ್ದೀರಿ ಅಂತ ಮಾತ್ರ ಈ ಸಂದರ್ಭದಲ್ಲಿ
ಹೇಳಲಿಕ್ಕೆ ಇಷ್ಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.